ಕರ್ನಾಟಕ ಸ್ಟೇಟು ಕೋಲಾರ ಜಿಲ್ಲೆ KGF ತಾಲೂಕಲ್ಲಿ ಸ್ವಲ್ಪ ಎರಡು ದಿವಸದಿಂದ ಕೆಲವರು ದೂರುಗಳು ಹೇಳ್ಕೊಂಡು ಬರ್ತಾ ಇದ್ದಾರೆ. MLA ಸರಿ ಇಲ್ಲ ಅಂತ ಹೇಳೋದು ಯಾವ ಲಾಜಿಕಲ್ಲಿ ಹೇಳ್ತಾರೆ ನಮ್ಗೆ ಗೊತ್ತಾಗಿಲ್ಲ. MLA ಸರಿ ಇಲ್ಲ ಅಂದರೆ ಲೈಟಿನ ವಸ್ತುಗಳು, ಊರಿನ ಲೈಟಿನ ವಸ್ತುಗಳು, ರೋಡಿನ ವಸ್ತುಗಳು, RDO ಆಫೀಸು, ಮಿನಿ ವಿಧಾನಸೌಧ, ಹಾಸ್ಪಿಟಲ್ ಡೆವಲಪ್ಮೆಂಟು, ವಾಟರ್ ಕಾಯಿನ್ ಓಪನ್ ಮಾಡಿದ್ದಾರೆ. ಸುಮಾರು ವಿಲೇಜ್ಗಳಿಗೂ ರೋಡ್ ವ್ಯವಸ್ಥೆಗಳು ಮಾಡಿಕೊಟ್ಟಿದ್ದಾರೆ. ಸರಿಲ್ಲ ಅಂದರೆ ಅವ್ರು ಹೆಂಗೆ ಮಾಡ್ತಾರೆ? ಆಸ್ ಪರ್ ಪ್ರೋಟೋಕಾಲ್ ಪ್ರಕಾರ ಗೌರ್ಮೆಂಟ್ ಏನು ಆರ್ಡರ್ ಕೊಡ್ತಾರೆ ಅದ್ರ ಪ್ರಕಾರ 1 by 1 ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದಕ್ಕೆ ಮುಂಚೆ ಇದ್ದಿರೋ MLAಗಳು MP ಗಳು ಬೇರೆ ಕಥೆ ಹೇಳ್ಬಿಟ್ಟು ಹೋಗಿದ್ದಾರೆ. ಯಾರು ಕರೆಕ್ಟಾಗಿ ಊರಿಗೆ ಸರ್ವ್ ಮಾಡಿಕೊಟ್ಟಿಲ್ಲ, ಈ ಥರ ಸಾಲ್ವ್ ಮಾಡಿಕೊಟ್ಟಿಲ್ಲ. 20 ವರ್ಷ ಇದ್ದಿರೋ KGF ಹೆಂಗಿದೆ, ಆಫ್ಟರ್ 20 years ಬ್ಯಾಕ್ KGF ನೋಡಿ ರೋಡ್ ಅವಸ್ಥೆ, ಲೈಟ್ ವ್ಯವಸ್ಥೆಗಳು ಹೆಂಗಿದೆ ಅಂತ ಜನಗಳು ಯೋಚನೆ ಮಾಡಬೇಕು. ಒಬ್ಬರು ಸರಿಯಿಲ್ಲ ಅಂತ ಹೇಳ್ಬಿಟ್ಟು ನಾವು ಸರಿ ತಿಳ್ಕೋಬೇಕು, ಆಮೇಲೆ ಇನ್ನೊಬ್ಬರ ಮೇಲೆ ಆರ್ಗ್ಯುಮೆಂಟ್ ಮಾಡಬೇಕು. ಯಾಕೆಂದರೆ ರೂಪ ಸಜ್ಜವ್ರು ಬಂದ ಮೇಲೆ ಕೆಲವು ರೋಡ್ಗಳ ಅವಸ್ಥೆಗಳು ಚೆನ್ನಾಗಿದೆ, ಲೈಟ್ಗಳ ಅವಸ್ಥೆಗಳು ಚೆನ್ನಾಗಿದೆ. RDO ಆಫೀಸ್ ನಮ್ಮ ತಾಲೂಕಾಗ RDO ಆಫೀಸ್ ಸಿಂಗಲ ತಗೊಂಡು ಬಂದಿದ್ದಾರೆ, ಸಿಂಗಲ ತಾಲೂಕು ಆಫೀಸ್ ತಗೊಂಡು ಬಂದು ಕೊಟ್ಟಿದ್ದಾರೆ. ಹಾಸ್ಪಿಟಲ್ ಡೆವಲಪ್ಮೆಂಟ್ ಇನ್ನೂ ಮಾಡ್ತಾ ಇದ್ದಾರೆ, ಇನ್ನೂ ಮಾಡಬೇಕು. ವುಮೆನ್ಸ್ ಹಾಸ್ಪಿಟಲ್ ಇದೆ, ಮೆಂಟಾಲಿಟಿ ಹಾಸ್ಪಿಟಲ್ ಇನ್ನೂ ಮಾಡೋಕ್ಕೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾರೆ, ಬೇಗ ಸ್ಟಾರ್ಟ್ ಮಾಡ್ತಾರೆ. ಇಂಡಸ್ಟ್ರಿಯಲ್ ಫ್ಯಾಕ್ಟ್ರಿ ತಗೊಂಡು ಬರೋಕೆ ಮುಂದುವರಿಸಿದ್ದಾರೆ. ಅದಕ್ಕೆ ಹಾಸ್ಪಿಟಲ್ ಗೌರ್ಮೆಂಟ್ ಏನಿದ್ದಾರೆ, CM ಸಿದ್ದರಾಮಯ್ಯ ಮೆಮೋರ್ ಇಶ್ಯೂ ಮಾಡಿದ್ದಾರೆ. ಅವರು 1 by 1 ಮಾಡ್ತಾರೆ. ಅವ್ರು ಯಾವಾಗ ಇದು ಮಾಡ್ತಾರೆ ಅವಾಗ ಅಲಾಟ್ಮೆಂಟ್ ಮಾಡಿ ಅವಾಗ ಇಂಡಸ್ಟ್ರಿಯಲ್ ಫ್ಯಾಕ್ಟ್ರಿ ಬರ್ತಾ ಇದೆ. ಅದೇ ಬಿಟ್ಬಿಟ್ಟು MLA ಒಂದು ಜೆರಾಕ್ಸ್ ಅಂತ ಹೇಳ್ತಾರೆ. ಈ ಊರಲ್ಲಿ ಯಾವನ್ ಜೆರಾಕ್ಸ್ ಇಲ್ಲ, ಎಲ್ಲನೂ ಜೆರಾಕ್ಸೇ ಇದ್ದಾರೆ. ಯಾಕೆಂದರೆ ಕೌನ್ಸಿಲರ್ಗಳು ಲೇಡೀಸನ್ನ ನಿಲ್ಲಿಸೋದು, ಅವ್ರು ವಿನ್ ಮಾಡಿದ ಮೇಲೆ ಲೇಡೀಸು ಒಳಗಡೆ ಮಾತಾಡೋಲ್ಲ. ಅವ್ರ ಗಂಡ, ಅವ್ರ ಅಣ್ಣ, ಅವ್ರ ತಮ್ಮ ಮಾತಾಡ್ತಾರೆ. ಅದೆಲ್ಲ ಜೆರಾಕ್ಸ್ ಇಲ್ವಾ? ಜೆರಾಕ್ಸ್ ಅಂತ ಬಂದು ಇವತ್ತಿನ ಬಂದಿರೋದಾ? ಸುಮಾರು ವರ್ಷ ಭಕ್ತಾಸಲ ಇದರ ಟೈಮಲ್ಲಿ ಒಂದು SL ರಾಜೇಂದ್ರ ಟೈಮಲ್ಲಿನೋ ಜೆರಾಕ್ಸ್ ವಿನ್ ಮಾಡಿದ್ರೆ ಇನ್ನೊಬ್ಬರು ಮಾತಾಡೋದು ಕಾನೂನು ಆಗ್ಬಿಟ್ಟಿದೆ. ರಾಜಕಾರಣ MLA ಟೈಮಲ್ಲಿನೋ ಇದೇ ಪ್ರಾಬ್ಲಮ್ ಇದ್ದಿರೋದು. ಇವಾಗ ಬಂದು MLA ಜೆರಾಕ್ಸ್ ಅಂತ ಹೇಳೋದು ರಾಂಗ್. MLA ಜೆರಾಕ್ಸ್ ಅಂದರೆ ಈ ಕೆಲಸ ಮಾಡೋಕ್ಕಾಗುತ್ತಾ? ಜೆರಾಕ್ಸ್ ಏನೋ ಡಸ್ಟ್ಬಿನ್ ಕಿತ್ತಿಸ್ಬಿಡೋದು, ಆ ಥರ MLA ಅಲ್ಲ. MLA ಲೇಡೀಸ್ ಆದ್ರೂ 1 man show ಈ KGF ಬೇಕಾದ್ರೆ ಸಲಹೆಗಳು ತಗೊಂಡ್ಬಂದು ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ನಾವು MA ಮಾಡಿಕೊಂಡು ಸಪೋರ್ಟ್ ಕೊಡಬೇಕು. ಅವ್ರ ಮೇಲೆ ದೂರ ಹೇಳ್ಕೊಂಡು ಬಿಡೋದು ರಾಂಗ್. ಇದು ಚೇಂಜ್ ಮಾಡ್ಕೋಬೇಕು. ಮಾರ್ಕೆಟ್, ಹುಲ್ ಮಾರ್ಕೆಟ್ ವಿಚಾರ ಬಿಲ್ಡಿಂಗ್ ಡೆವಲಪ್ಮೆಂಟ್ ಮಾಡಿ ಅಂಗಡಿಗಳಿಗೆ ಬಾಡಿಗೆ ಕಟ್ಟಿಲ್ಲ, ಈ ವರೆದು ಬಾಡಿಗೆ ಕಟ್ಟಿ ಊರು ಉದ್ಧಾರ ಮಾಡಬೇಕು. ಮುನ್ಸಿಪಾಲಿಟಿಗೆ ಹಣ ಬಂದರೆ ಬೇರೆ ಬೇರೆ ಕೆಲಸ ಮಾಡೋಕೆ ಅವ್ರು ದುಡ್ಡು ಪಣಿಸಬೇಕಂತ ಹೇಳ್ಬಿಟ್ಟು ಅವ್ರು ಟೈಟ್ ಮಾಡಿದ್ದಾರೆ. ಕೆಲವರು 1 ಬಿಲ್ಡಿಂಗ್ 5 ಬಿಲ್ಡಿಂಗ್ ತೊಗೊಬಿಟ್ರೆ ಇರೋರಿಗೆ ಅಂಗಡಿಗಳು ಎಲ್ಲಿಂದ ಬರುತ್ತೆ? ಒಬ್ಬರೇ ತೊಗೊಳೋದು ಕಾನೂನು ಅಲ್ವಲ್ಲಪ್ಪ. ಒಂದು ಅಂಗಡಿನ 5 ಅಂಗಡಿನ 5 ಜನ ಕೊಡಬೇಕು. ಒಬ್ಬನೇ 5 ಅಂಗಡಿ ಮಾಡ್ಕೊಂಡ್ರೆ ಊರು ಎಲ್ಲಿ ಡೆವಲಪ್ಮೆಂಟ್ ಆಗುತ್ತೆ? ಎಲ್ಲಿಂದ ಹಣ ಬರುತ್ತೆ ಮುನ್ಸಿಪಾಲ್ಟಿಗೆ? ಮುನ್ಸಿಪಾಲ್ಟಿಗೆ ಹಣ ಬಂದರೆ ಲೈಟ್ ವ್ಯವಸ್ಥೆ, ರೋಡ್ ವ್ಯವಸ್ಥೆಗಳು, ಇನ್ನು ಮೈನ್ ಏರಿಯಾದಲ್ಲಿ ತುಂಬ ಕ್ಲೀನಿಂಗ್ ಇಲ್ಲ, ಮೈನಿಂಗನ್ನು ಟ್ಯಾಕ್ಸ್ ಕಟ್ಟಿಲ್ಲ. ಈ ಥರ ತೊಂದರೆಗಳೇ ಇದೆ. ಆ ಥರ ತೊಂದರೆ ಅಂದರೆ ಒಂದು MLA ಆಗೋದು ಯಾವ ಲೆವೆಲ್ ಮಟ್ಟಿಗೆ ಮಾಡಬೇಕು ಆ ಲೆವೆಲ್. ಬೆಂಗಳೂರಲ್ಲಿ ಬಂದು ವಿಧಾನಸೌಧ CM ಮಾತಾಡ್ತಾರೆ. ಯಾವಾಗ ನೋಡಿದ್ರೆ ನಾನು ವಿಧಾನಸೌಧ ಬಿದ್ದಿರ್ತೀನಿ. ನಾನು ಕೆಲವು ಆರ್ಡರ್ ನಾನು ಕೊಟ್ಟಿದ್ದೀನಿ. ಹಾಸ್ಪಿಟಲ್ ಸರಿ ಡೆವಲಪ್ಮೆಂಟ್ ಮಾಡೋಕ್ಕೂ, ಊರಿನ ಲೈಟ್ ವ್ಯವಸ್ಥೆ ಡೆವಲಪ್ ಮಾಡೋಕ್ಕೆ, ಇನ್ನೊಂದು ಬೇಕಾದ ವ್ಯವಹಾರಗಳು ಏನೇನಿದೆ. ಬಸ್ ಸ್ಟ್ಯಾಂಡಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಓಡೋರು ಬಾರಿನ ತೆಗಿಯೋಕೆ ಹೇಳ್ಬಿಟ್ಟು ಮೆಮೋರ್ ಇಶ್ಯೂ ಮಾಡಿದ್ದೀವಿ. ಮೆಮೋರ್ ಇಶ್ಯೂ ಮಾಡಿದ 1 ವಾರ ತೆಗೆದಾಕಿದ್ರು, ತಿರುಗಿ ಅವ್ರು ರನ್ನಿಂಗ್ ಮಾಡಿದ್ದಾರೆ. ಇದೆಲ್ಲ ಯಾರು ಮಾಡಬೇಕು? ನಿಮ್ಮ ಸಪೋರ್ಟ್ ಇದ್ರೆ ಬಂದು ರೂಪ ಮೇಡಮ್ ಸರಿ ಇಲ್ಲ, MLA ಸರಿ ಇಲ್ಲ ಅಂತ ಹೇಳೋರು ಸಪೋರ್ಟ್ ಕೊಟ್ಟು ಬಾರಿ ತೆಗೆಯಲ್ರಿ. ಬಸ್ ಸ್ಟ್ಯಾಂಡ್ ಬೆಳಗ್ಗೆ 6 ಗಂಟೆಲ್ಲ ಕುಡಿದು ನೈಟ್ 12 ಬಿದ್ದಿರ್ತಾನೆ. ಹೆಂಡತಿ ಮಕ್ಕಳಿಗೆ ಊಟ ಹಾಕಲ್ಲ. ಬಸ್ ಸ್ಟ್ಯಾಂಡಿರೋ ಬಾರಿ ತೆಗಿಯೋಕೆ ಹೇಳ್ಬಿಟ್ಟು ನಾನೇ ಮೆಮೋರಿ ತೊಗೊಂಡೋಗಿ ಡೆಲ್ಲಿ ಪ್ರೈಮ್ ಮಿನಿಸ್ಟರ್ಗೆ ಲೆಟ್ರ್ ಕೊಟ್ಟಿದ್ದೀನಿ. ಕನ್ನಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವ್ರಿಗೆ ಕೊಟ್ಟಿದ್ದೀನಿ ಲೆಟ್ರ್. ನಾನು ಅದು ತೆಗಿಬೇಕಂತ ಈ ಥರ ಸೇವ್ KGF ಅವರು ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಊರಿನ ಒಳ್ಳೇದು ಮಾಡೋಕ್ಕೆ ಸಪೋರ್ಟ್ ಕೊಡಬೇಕು. ನಿಮ್ಮ ಸೇವ್ KGF ಅವರು ಹೋಗಿ ಬಸ್ ಸ್ಟ್ಯಾಂಡ್ ಭಾರತಿಗೆ ಸಪೋರ್ಟ್ ಮಾಡಿಕೊಡ್ರಿ. ಅದು ತೆಗೀರಿ, ಸ್ವಲ್ಪ ಬಸ್ ಇಮಿಡಿಯೇಟ್ಲಿ ತೆಗೀರಿ. ಹಾಸ್ಪಿಟ್ಲ್ ಹೋಗಿ ಸರಿಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ ಕೂತ್ಕೊಂಡು ಧರ್ನಾ ಮಾಡೋದು ಸರಿ ಬರೋಲ್ಲ. ಸಪೋರ್ಟ್ ಬೆಂಗಳಾಗ್ರಿ. ಪಬ್ಲಿಕ್ ಜನ ಎಲ್ಲ ಒಟ್ಟಿಗೆ ಸೇರಿ ಎಲ್ಲ ಪಾರ್ಟಿ ಜನ ಸೇರಿಕೊಂಡು ಒಂದು ಹೋರಾಟ ಮಾಡಿದರೆ ಪ್ರತಿಫಲ ಸಿಗುತ್ತೆ. ಅದು CM ಗಂಟೆ ರೀಚ್ ಆಗುತ್ತೆ. CM ಏನು ಮಾಡ್ತಾರೆ? ನಮ್ಮ ಊರಿಗೆ ಬೇಕಾದ್ರೆ ಫಂಡ್ಸ್ಗಳು ಕೊಟ್ಟು ಅದಕ್ಕೆ ಸ್ಕ್ಯಾನ್ ಮಿಷನ್ ಬೇಕಾ, ಇಲ್ಲ ಎಕೋ ಮಿಷನ್ ಬೇಕಾ, ಇಲ್ಲ ಯಾವುದು ಬೇಕು, ಮೆಡಿಸಿನ್ ಬೇಕಾ, ಡಾಕ್ಟ್ರ್ ಅವಸ್ಥೆ ಬೇಕಾ, ಅವ್ರು ಮಾಡ್ತಾರೆ. 1 ಸೈಡ್ ತಗೊಂಡು ಎಗೇನ್ಸ್ಟ್ ಮಾಡಿಕೊಂಡು ಹೋರಾಟ ಮಾಡಿದ್ರೆ ನ್ಯಾಯ ಸಿಕ್ಕಲ್ಲ. ಇದು ರಾಂಗ್. ನೀವು ಮಾತಾಡ್ತಾ ಇರೋದು ರಾಂಗ್ ಇದೆ. ಬಟ್ ಒಬ್ಬರು ಲೇಡಿನ ತೊಗೊಂಡು ಎಲ್ಲರೂ ಸೇರಿಕೊಂಡು ತುಳಿಯೋದು ರಾಂಗ್. ಅದು ರಾಂಗ್. ಅದು ತುಳಿಬಾರ್ದು. ಸಪೋರ್ಟ್ ಕೊಡ್ರಿ. MLA ಅವರು
ಮಾಡಲ್ಲ ಅಂದರೆ ಅವ್ರ ಮನೇಲಿ ಕೂತ್ಕೊಂಡಿದ್ರೆ ಕೇಳ್ಬೋದು. ಪ್ರತಿಯೊಂದು ದಿವಸನೂ ಊರು ವಿಲೇಜ್ ಕಡೆ ಹೋಗಿ ರೋಡ್ ವ್ಯವಸ್ಥೆಗಳನ್ನು, ಲೈಟ್ ವ್ಯವಸ್ಥೆಗಳು, ಬೋರ್ಗಳು ಓಪನ್ ಮಾಡಬೇಕಾ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಬರ್ತಾರೆ. ಅವ್ರು ನಾವು ಸಪೋರ್ಟ್ ಕೊಡಬೇಕು ಬಿಟ್ಟರು MLA ಜೆರಾಕ್ಸು. MP ಮಾತ್ರ ಏನು ಮಾಡಿದಾರಪ್ಪ? ಈ ಊರು MP ಬಂದು 2 ಇಯರ್ಸ್ ಆಯ್ತು. ಕೋಲಾರ ಜಿಲ್ಲೆ MP ಬಂದು 2 ಇಯರ್ಸ್ ಆಯ್ತು. MP ನೋಡಿ ಕಾಂಟ್ರಿಬ್ಯೂಷನ್ KGFಗೆ ಏನು? 0. ₹1 ಬಂಡವಾಳ ತಗೊಂಡು ಹಾಕ್ಯಾರ ಊರಿಗೆ ಬಂದು. ಎಲ್ಲ MLA ಫಂಡ್ಸು, CM ಫಂಡ್ಸಲ್ಲೇ ಬಂದು ಇಲ್ಲಿ ಮಾಡ್ತಾರೆ ಬಿಟ್ಟರೆ ಕರ್ನಾಟಕ ಸ್ಟೇಟ್ಗೂ MP ಮಲ್ಲೇಶ್ ಬಾಬುಡೆ ಫಂಡ್ಸ್ ಬಂದು ಏನು ತಗೊಂಡು ಹಾಕಿದ್ದಾರೆ? ಒಂದು ತೋರ್ಸೋಕೆ ಆಗುತ್ತಾ? ದಯವಿಟ್ಟು ಕೇಳ್ಕೊಳ್ರಿ, ಸೇವ್ KGF ಅವರೇ ಸ್ವಲ್ಪ ಕೇಳ್ಕೊಳ್ಳಿ. MP ಮಲ್ಲೇಶ್ ಬಾಬುಗೆ ಯಾಕೆ ನೀವು ಟಾರ್ಗೆಟ್ ಮಾಡ್ತಾ ಇಲ್ಲ? MP ಟಾರ್ಗೆಟ್ ಮಾಡಬೇಕು. MP ಟಾರ್ಗೆಟ್ ಮಾಡೋದಲ್ಲ, ಅವ್ರು ನ್ಯಾಯ ಕೇಳ್ರಿ, ಒಬ್ಬರೇ ಬೇಯೋದಲ್ಲ. MP ಬಂದು 2 ವರ್ಷ ಆಯಿತು. KGFಗೆ ಏನು ಮಾಡಿದ್ದಾರೆ? ಏನು ಮಾಡಿಕೊಟ್ಟಿದ್ದಾರೆ? ಒಂದು ತೋರ್ಸೋಕ್ಕಾಗುತ್ತಾ? MLA ಬಂದು 7 ವರ್ಷದಲ್ಲಿ ಸಿಕ್ಕಾಪಟ್ಟೆ ಮಾಡಿದ್ದಾರೆ. ನಾವು ಬೇಕಾದ್ರೆ ತೋರಿಸ್ತೀವಿ, ಪ್ರೂಫ್ ಇದೆ ನಮ್ಮ ಹತ್ರ, ಎಲ್ಲ ಇದನ್ನು ಮಾತ್ರ ಆಧಾರಗಳಿದೆ. ಏನೇನು ಮಾಡಿದ್ದಾರೆ ನಾವು ಕೊಡೋಕೆ ನಾವು ರೆಡಿ ಇದ್ದೀವಿ. MP ಬಂದು 2 ವರ್ಷ ಆಯಿತು. MP ಫಂಡ್ಸಲ್ಲಿ ಬಂದು KGFಗೆ ಏನು ಕೊಟ್ಟಿದ್ದಾರೆ ಹೇಳೋಕ್ಕಾಗತ್ತಾ? ಯಾರನ್ನ ಒಬ್ಬರು ಹೇಳೋಕ್ಕಾಗತ್ತಾ? ಹೋಗಿಲಿ. HD ಕುಮಾರಸ್ವಾಮಿ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿ ಬಂದು ಊರಿಗೆ ಇಂಡಸ್ಟ್ರಿಯಲ್ಗೆ ಏನೋ ಡೆವಲಪ್ ಮಾಡೋಕ್ಕೆ ಒಂದು ಜಲ್ಲಿ ತಗೊಂಡು ಹಾಕ್ಯಾರಲ್ಲ, ಒಂದು ಕಲ್ಲು ಇಟ್ಟಿಗೆ ತಗೊಂಡು ಹಾಕ್ಯಾರ. ಇದು ಯಾರು ನೀವೆಲ್ಲ ಕೇಳಲ್ವಾ? ಎಲ್ಲಿಂದೋ ಬರ್ತಾರೆ ಒಬ್ಬನು, ಅವ್ನ ಜೊತೆಲಿ 4 ಜನ ಕುಡಿದು ಬಿಡೋದು, ಬಿರಿಯಾನಿ ತಿನ್ಬಿಡೋದು, ಏನೋ ಕಥೆಯಲ್ಲಿ ಬಿಟ್ಟು ಓಡಾಡ್ಬಿಡೋದಾ? ಯಾರ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ನಾವು ನ್ಯಾಯವಾಗಿ ಮಾತಾಡ್ಬೇಕು. MLA ಮೋಸ ಮಾಡಿಲ್ಲ, ಆ ಅಮ್ಮ ಒಳ್ಳೇದೇ ಮಾಡ್ತಾರೆ ಊರಿಗೆ, ನಾವೆಲ್ಲ ಸಪೋರ್ಟ್ ಕೊಡ್ಬೇಕು. MLA ಅವರು ಮೋಸ ಮಾಡಿಲ್ಲ, ಪದೇ ಹೇಳ್ತಾ ಇದ್ದೀನಿ. ಈ ಊರು ಒಳ್ಳೆ ಮಾಡೋಕ್ಕೆ ಬಂದು ಒಂದು ಲೇಡೀಸ್ ಆದ್ರೂ ಡೇ ನೈಟ್ ಆಗಲೂ ಬಂದು CM ನೈಟ್ 12 ಗಂಟೆ ರಾತ್ರಿ ಅಮ್ಮ ಬಂದು ಅಲ್ಲಿ ಕೂತ್ಕೊಂಡು CM ಮನೇಲಿ ಕೂತ್ಕೊಂಡು ನಮ್ಮ ಊರಿಗೆ ಇದು ಮಾಡ್ಕೊಡೋಣ, ಅದು ಮಾಡ್ಕೊಡೋಣ ಅಂತ ಕೇಳ್ತಾರೆ. ಕೆಲವು ಟೈಮಲ್ಲಿ CMನ ಬೈತಾರೆ, ನಾನು ಕಂಡುಬಿಟ್ಟು ನೋಡ್ತಾ ಇದ್ದೀನಿ. ಬಟ್ ನಾವು ಸುಮ್ಮನೆ ಕದೆ ಹೇಳಕ್ಕೆ ಬಂದಿಲ್ಲ. ಕಂಡುಬಿಟ್ಟು ನಾವು ಅವ್ರ ಜೊತೆಲಿ ಬಂದು ಅವ್ರು ನಮ್ಮ ಕರ್ಕೊಂಡೋಗಲ್ಲ ಸಮಯ ನಾನು ಅಲ್ಲೇ ಬಿದ್ದಿರ್ತೀನಿ. ವೀಕ್ಲಿ 5 ಡೇಸ್ ವಿಧಾನಸೌಧ ಬಿಟ್ಟರೆ CM ಮನೇಲಿ ಇರ್ತೀವಿ. ನಾವು ಕೆಲವು ವಿಷಯಗಳು ಓಡಾಡ್ತೀವಿ, ನಮ್ದು ಏನಕ್ಕೆ ಪರ್ಸನಲ್ ಕೆಲಸ ಇದೆ. ಆ ಟೈಮಲ್ಲಿ ನೋಡಿದ್ರೆ ಯಾವಾಗ ನೋಡಿದ್ರೆ ಅಮ್ಮ 10 ಗಂಟೆ 11 ಗಂಟೆ ಬಂದು ರಿಕ್ವೆಸ್ಟ್ ಮಾಡ್ತಾರೆ, ಅಣ್ಣ ನಮ್ಮ KGF ಡೆವಲಪ್ ಮಾಡಬೇಕು, ಇಂಡಸ್ಟ್ರಿಯಲ್ ಬ್ಯಾಟ್ರಿ ಕೊಡಬೇಕು, ಇನ್ನು ಹಾಸ್ಪಿಟಲ್ ಡೆವಲಪ್ ಮಾಡಿಕೊಟ್ಟಿದ್ದೆ ಅವ್ರು ಕೇಳ್ತಾರೆ. ಅವರುಗಳು ರೊಟೇಷನ್ ಅಮೌಂಟ್ ಇಲ್ಲ. ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಎಲ್ಲ ಇಲವಾಸ ಕೊಟ್ಟು ಬಸ್ಸು, ಕರೆಂಟ್ ಬಿಲ್ಲು, ರೇಷನ್ ಕಾರ್ಡ್ 2,000 ರೂಪಾಯಿ, ಹ್ಯಾಂಡಿಕ್ಯಾಪ್ವರೆಗೂ 3 ವೀಲರ್ ಸ್ಕೂಟಿ, ಜಿಂದಿಗೆಲ್ಲ ಇಂಡಿಯಾದಲ್ಲಿ ಯಾವ ಚೀಫ್ ಮಿನಿಸ್ಟರ್ ಮಾಡಿಲ್ಲ ರೀ. ಸಿದ್ದರಾಮಯ್ಯ ಮಾಡೋದು ಇಂಡಿಯಾದಲ್ಲಿ ಯಾವ ಚೀಫ್ ಮಿನಿಸ್ಟರ್ ಮಾಡಿಲ್ಲ. ಅಷ್ಟಾವಸ ಮಾಡಿಕೊಟ್ಟು ಒಬ್ಬರ ಮೇಲೆ ದೂರ ಕಾಂಗ್ರೆಸ್ ಸರಿ ಇಲ್ಲ, MLA ಸರಿ ಇಲ್ಲ, MLA ಜೆರಾಕ್ಸ್ ಅಂತ ಹೇಳೋದು ರಾಂಗ್. ಈ ಥರ ಹೇಳಿದರೆ ಖಂಡಿತ ಪ್ರಾಬ್ಲಮ್ ಆಗುತ್ತೆ. ನಾವು ಮಾತಾಡೋಕೆ ನಮಗೆ ಬರುತ್ತೆ, ಕಾಂಗ್ರೆಸ್ ಪಾರ್ಟಿ ನಮಗೂ ಮಾತಾಡೋಕೆ ಬರುತ್ತೆ. ನಾವು ಬಾಯಿಲ್ಲ ಅಂತ ತಿಳ್ಕೊಬೇಡ್ರಿ. ಕಾಂಗ್ರೆಸ್ ಪಾರ್ಟಿಗೆ ಮಾತಾಡೋ ಕೆಪಾಸಿಟಿ ಇದೆ, ಲೀಡರ್ಸು ಇದ್ದಾರೆ. ಒಬ್ಬರ ಮೇಲೆ ದೂರಗಳು ಹೇಳ್ಕೊಂಡು ಬರೋದು ಸ್ಟಾಪ್ ಮಾಡ್ಕೊಳ್ರಿ, ಒಳ್ಳೇದು ಎಲ್ಲರಿಗೂ ಒಳ್ಳೇದಾಗುತ್ತೆ. ಇನ್ನೊಂದು ಮಾತುಗಳು ಬೇಕಾಡಬೇಕಾಗುತ್ತೆ. ಕೌಂಟ್ರ್ ಕೊಡಬೇಕಾದ್ರೆ ಕರೆಕ್ಟಾಗಿ ನ್ಯಾಯವಾಗಿ ಕೌಂಟ್ರ್ ಕೊಡ್ರಿ. ನಮಗೂ ಕೌಂಟ್ರ್ ಕೊಡೋಕೆ ಬರುತ್ತೆ. ಲೀಡ್ರ್ ಕಾಂಗ್ರೆಸ್ ಮಾತಾಡೋ ಯಾರನ್ನ ತಿಳ್ಕೊಬೇಡಿ, ಕಾಂಗ್ರೆಸ್ಸಲ್ಲಿ ಇರೋ ಲೀಡರ್ಗಳ ಕೆಪಾಸಿಟಿ ಇದೆ. ನಾವು ಏನಾದರೂ ಮಾಡಿರೋದೇ ಹೇಳಕ್ಕೆ ಬಂದಿರೋದು. ಸುಮ್ಮನೆ ಕತೆ ಬಿಟ್ಟು ಎಲ್ಲೇ ಒಂದು ಊರು ಬಿಟ್ಟು ಊರು ಬಂದು ಏನೇ ಕಥೆಯಲ್ಲಿ ಬಿಟ್ಟು ಹೋಗೋ ಬಂದಿಲ್ಲ ನಾವಲ್ಲ. ಏನು ನಡೀತದೆ ಅಪ್ಡೇಟ್ ನಾವು ಫಾಲೋ ಮಾಡ್ತಾ ಇದ್ವಿ, ಕೇಳ್ಕೊಂಡೆ ನಾವು ಮಾತಾಡೋದು. ಮಾತಿನ ಮುಗಿಸ್ಕೊಳ್ಳಿ. ಜೈ ಕರ್ನಾಟಕ, ಜೈ ಭಾರತ್. ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.